ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಇನ್ನೊಂದು ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೇನೆ. ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಬಹುದು. ಪ್ರತಿಯೊಬ್ಬ ಮನುಷ್ಯರಿಗೂ ಕಾಯಿಲೆಗಳು ಬರುವಂಥದ್ದು ಸಹಜ. ಈ ಕಾಯಿಲೆಗಳು ಕೆಲವರಿಗೆ ಬೇಗ ವಾಸಿಯಾಗಬಹುದು, ಇನ್ನು ಕೆಲವರಿಗೆ ನಿಧಾನವಾಗಿ ವಾಸಿಯಾಗಬಹುದು, ಕೆಲವರಿಗೆ ದೀರ್ಘಾವಧಿ ತನಕನೂ ಈ ಕಾಯಿಲೆಗಳು ಮುಂದುವರಿಬಹುದು. ಈ ಕಾಯಿಲೆಗಳು ಹೇಗೆ ಬರುತ್ತೆ ಒಬ್ಬ ಮನುಷ್ಯನಿಗೆ ಅಂದರೆ ತ್ರಿದೋಷದಿಂದ ಬರುತ್ತೆ. ಪಿತ್ತ, ವಾತ, ಕಫ, ಈ ಮೂರು ತ್ರಿದೋಷಗಳಿಂದ ಮನುಷ್ಯನಿಗೆ ಕಾಯಿಲೆಗಳು ಬರುವುದು ಸಾಮಾನ್ಯ. ಉಷ್ಣದಿಂದ ಪಿತ್ತ ರೋಗ ಬಂದರೆ, ಶೀತದಿಂದ ಕಫ ರೋಗ ಬರುತ್ತೆ. ಉಷ್ಣ ಮತ್ತು ಶೀತ ಸಮತೋಲನತೆಯನ್ನು ಕಳೆದುಕೊಂಡಾಗ, ಅಸಮತೋಲನ ಉಂಟಾದಾಗ ವಾತ ರೋಗ ಬರುತ್ತೆ. ಹೀಗೆ ಈ ರೋಗಗಳಿಂದ ಅನೇಕ ರೋಗಗಳು ಬೇರೆ ಬೇರೆ ಹೆಸರಿನ ಮೂಲಕ ಪರಿಚಿತವಾಗಿದ್ದಾವೆ. ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಂಡು ಅದಕ್ಕೆ ಬೇಕಾದಂತಹ ಔಷಧ ಕ್ರಮವನ್ನು ಸ್ವೀಕರಿಸ್ತೇವೆ. ಹೀಗಿದ್ದಾಗ ಗ್ರಹಗಳು ಕೂಡ ಕೆಲವೊಂದು ಕಾಯಿಲೆಗಳಿಗೆ ಕಾರಕರಾಗ್ತಾರೆ. ಹಾಗಿದ್ದಾಗ ಯಾವ ಗ್ರಹಗಳು ಯಾವ ರೀತಿಯ ತೊಂದರೆ ಅಥವಾ ಕಾಯಿಲೆಗಳನ್ನು ಕೊಡ್ಬೋದು ಅಂತೇಳಿ ನಾವು ನೋಡ್ಬೋದು. ಅದಕ್ಕಿಂತ ಮೊದಲು ಒಂದು ಜಾತಕದಲ್ಲಿ ಯಾವ ಮನೆಗಳು ಕಾಯಿಲೆಗೆ ಕಾರಕ ಅಂತ ನಾವು ನೋಡಿದಾಗ, ಇದು 1ನೇ ಮನೆ ಅಂತ ಇಟ್ಕೊಳ್ಳಿ. 1, 2, 3, 4, 5, 6, 6ನೇ ಮನೆ, 7, 8, 8ನೇ ಮನೆ, 9, 10, 11, 12. ಈ 6, 8, 12ನೇ ಮನೆಗಳು ವ್ಯಕ್ತಿಗಳಲ್ಲಿ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ. ಅದೇ 5ನೇ ಮನೆ ಇದ್ದಲ್ಲಿ ಆ ಕಾಯಿಲೆಗೆ ಗುಣಪಡಿಸುವ ವಿಧಾನಗಳನ್ನು ಸೂಚಿಸುತ್ತೆ. 8, 12ಕ್ಕಿಂತ 6ನೇ ಮನೆಯಲ್ಲಿರುವಂತಹ ಗ್ರಹಗಳು ಕಾಯಿಲೆ ಕೊಡುವುದರಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ಅಲಂಕರಿಸ್ತವೆ. ಹೀಗಿದ್ದಾಗ ಈಗ ಒಂದೊಂದು ಗ್ರಹಗಳನ್ನು ನೋಡೋಣ. ಯಾವ್ಯಾವ ಗ್ರಹಗಳು ಯಾವ್ಯಾವ ರೀತಿ ನಮಗೆ ಕಾಯಿಲೆಗಳನ್ನು ತಂದುಕೊಡ್ತವೆ ಅಂತೇಳಿ. ಮೊದಲನೇದಾಗಿ ಸೂರ್ಯ, ರವಿಗ್ರಹ ಉಷ್ಣ ರೋಗಕ್ಕೆ ಕಾರಕರಾಗ್ತಾರೆ. ಉಷ್ಣ ರೋಗದಿಂದ ಜ್ವರ ಬರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಕಣ್ಣಿನ ಕಾಯಿಲೆಗಳಿರ್ಬೋದು. ಈ ರೀತಿಯ ಕಾಯಿಲೆಗಳನ್ನು, ಉಷ್ಣ ಸಂಬಂಧಿತವಾದ ಕಾಯಿಲೆಗಳನ್ನು ರವಿಗ್ರಹ ನೀಡುತ್ತೆ. ಅದೇ ಚಂದ್ರ ಆದರೆ, ಚಂದ್ರ ಕಫಕ್ಕೆ ಕಾರಕ ಆಗಿರ್ತಾನೆ. ಈ ಕಫದಿಂದ ಶೀತ ಜ್ವರ ಬರ್ಬೋದು, ಅತಿಸಾರ ಆಗ್ಬೋದು, ಅತಿ ನಿದ್ರೆ ಆಗ್ಬೋದು. ಈ ರೀತಿಯ ಕಾಯಿಲೆಗಳನ್ನು ಚಂದ್ರ ಕೊಡ್ತಾನೆ. ಇನ್ನು ಕುಜ ಅಂದರೆ ರಕ್ತಕ್ಕೆ ಕಾರಕ. ಅವನು ಪಿತ್ತ ರೋಗವನ್ನು ಉಂಟು ಮಾಡ್ತಾನೆ. ಈ ಪಿತ್ತದಿಂದ ರಕ್ತದಲ್ಲಿ ಅಸಮತೋಲನತೆ ಉಂಟಾಗಿ ಅದು ವಿಷಯುಕ್ತವೂ ಆಗುತ್ತೆ,
ಹೃದಯ ಸಂಬಂಧಿ ಕಾಯಿಲೆಯನ್ನು ಕೊಡ್ತಾನೆ, ಆಕ್ಸಿಡೆಂಟ್ಸ್ಗಳನ್ನ ಕೊಡ್ತಾನೆ, ಅಪಘಾತ, ಈ ರೀತಿಯ ಕಾಯಿಲೆಗಳನ್ನ ಕುಜ ನೀಡ್ತಾನೆ. ಇನ್ನು ಬುಧ ಪಿತ್ತಕ್ಕೆ ಕಾರಕನಾಗ್ತಾನೆ, ಹಾಗೂ ಕಫಕ್ಕೂ ಕಾರಕನಾಗ್ತಾನೆ ಮತ್ತು ವಾತಕ್ಕೂ ಕಾರಕನಾಗ್ತಾನೆ. ಹೀಗೆ ತ್ರಿದೋಷಗಳನ್ನ ಬುಧ ಗ್ರಹ ನೀಡುತ್ತೆ. ಇದಕ್ಕೆ ತ್ರಿದೋಷ ಅಂತ ಹೇಳಿ ಕರೀತಾರೆ. ಕಫ, ಪಿತ್ತ, ವಾತ ಈ ಮೂರನ್ನು ಕೂಡ ಕೊಡುವಂತಹ ಗ್ರಹ ಬುಧ. ಜೊತೆಗೆ ಚರ್ಮ ವ್ಯಾಧಿಗಳನ್ನ ಕೊಡ್ತಾನೆ, ಮೈಯಲ್ಲಿ ಕಡಿತ ಅಥವಾ ತುರಿಕೆ ಇವುಗಳನ್ನು ಕೂಡ ಕೊಡ್ತಾನೆ, ನರ ದೌರ್ಬಲ್ಯಕ್ಕೂ ಕೂಡ ಕಾರಣಕರ್ತನಾಗ್ತಾನೆ. ಅದರ ನಂತರ ಗುರು ಕಫಕ್ಕೆ ಕಾರಕನಾಗಿರ್ತಾನೆ. ಕಫ ಅದರಲ್ಲಿ ವಿಪರೀತ ಜ್ವರ ಬರ್ಬೋದು, ದೇವರ ಶಾಪ ಇರ್ಬೋದು, ಸಜ್ಜನರ ವಿರೋಧ ಕಟ್ಟಿಕೊಳ್ಳೋದಿರ್ಬೋದು. ಈ ತರದ ಕಾಯಿಲೆಗಳನ್ನ ಗುರು ನೀಡ್ತಾನೆ. ಇನ್ನು ಶುಕ್ರನಿಗೆ ಬಂದ್ರೆ, ಶುಕ್ರ ಕಫಕ್ಕೆ ಕಾರಕನಾಗ್ತಾನೆ. ವಾತವೂ ಕೂಡ ಇವನ ಅಧೀನಕ್ಕೆ ಬರುತ್ತೆ. ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳನ್ನು ಕೊಡ್ತಾನೆ, ಲೈಂಗಿಕ ಕಾಯಿಲೆಗಳನ್ನ ಶುಕ್ರ ಕೊಡ್ತಾನೆ. ಈ ರೀತಿಯ ಕಾಯಿಲೆಗಳನ್ನ ಶುಕ್ರ ನೀಡ್ತಾನೆ. ಇನ್ನು ಶನಿಗೆ ಬಂದ್ರೆ, ಶನಿ ವಾತ ಮತ್ತು ಉಷ್ಣ ಈ ಎರಡೂ ಕಾಯಿಲೆಗಳಿಗೂ ಆತ ಕಾರಕನಾಗ್ತಾನೆ. ಕಾಲುಗಳಲ್ಲಿ ತೀವ್ರ ನೋವಾಗಿರುತ್ತೆ, ಪಾದಗಳ ಉರಿ ಆಗುತ್ತೆ. ಈ ರೀತಿಯ ಕಾಲು ಪಾದಗಳಿಗೆ ಶನಿಯಿಂದ ತೊಂದರೆಗಳು ಉಂಟಾಗುತ್ತವೆ. ಪಿಶಾಚ ಪೀಡೆಗಳು ಕೂಡ ಶನಿಯಿಂದಲೇ ಬರುತ್ತೆ. ಮತ್ತು ಅತಿಯಾದಂತಹ ನಿದ್ರೆಯನ್ನು ಕೂಡ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾಗ ಕೊಡ್ತಾನೆ. ಶನಿಯ ನಂತರ ರಾಹು ಒಂದು ರೀತಿ ಉಷ್ಣಕ್ಕೆ ಕಾರಕನಾಗ್ತಾನೆ. ಅವರಿಂದ ವಿಪರೀತ ವಿಷಮಶೀತ ಜ್ವರ ಇದು ರಾಹು ಕೊಡುವಂತಹ ವಿಚಾರ. ರಕ್ತವು ವಿಷವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ರಾಹು ಕೂಡ ಕಾಲು ನೋವನ್ನು ಕೊಡ್ತಾನೆ. ಅನಿರೀಕ್ಷಿತವಾದಂತಹ ವ್ಯಾಧಿಗಳನ್ನ ರಾಹು ಕೊಡ್ತಾನೆ. ನೀವು ನಿರೀಕ್ಷೆ ಮಾಡ್ಕೊಂಡಿರೋದಿಲ್ಲ ಆ ತರಹದ ಕಾಯಿಲೆಗಳನ್ನ ರಾಹು ಕೊಡ್ತಾನೆ. ಇನ್ನು ಕೇತುವಿಗೆ ಬಂದ್ರೆ, ಕೇತು ವಿಷಕ್ಕೆ ಕಾರಕನಾಗ್ತಾನೆ. ಪ್ರೇತ ಬಾಧೆಯನ್ನ ಕೇತು ಗ್ರಹ ಕೊಡ್ತಾನೆ. ಶಾರೀರಿಕ ಪೀಡೆಯನ್ನ ಕೊಡ್ತಾನೆ. ಗೊತ್ತಾಗದೇ ಇರುವಂತಹ ಗುಪ್ತ ಕಾಯಿಲೆಗಳನ್ನ ಕೇತು ನೀಡ್ತಾನೆ. ಈ ರೀತಿಯಲ್ಲಿ 9 ಗ್ರಹಗಳು ಬೇರೆ ಬೇರೆ ರೀತಿಯಲ್ಲಿ ವಾತ, ಪಿತ್ತ, ಕಫಕ್ಕೆ ಕಾರಣರಾಗಿ ಬೇರೆ ಬೇರೆ ಕಾಯಿಲೆಗಳನ್ನ ಅವರು ಕೊಡ್ತಾರೆ. ನಂತರ ಅವು ಈ ತರದ ಕಾಯಿಲೆ ಅಂತ ಹೇಳಿ ವೈದ್ಯರಿಂದ ಗುರುತಿಸಲ್ಪಡುತ್ತದೆ. ಹಾಗಿದ್ದಲ್ಲಿ ಈ ಕಾಯಿಲೆಗಳಿಂದ ಅತಿ ಬೇಗ ಗುಣ ಹೊಂದುವುದು ಹೇಗೆ? ಯಾವ ಔಷಧವನ್ನ ಪಡೆದರೆ ನಾವು ಬೇಗ ಚೇತರಿಸಿಕೊಳ್ಳಬಹುದು ಅನ್ನುವಂಥ ವಿಚಾರವನ್ನ ನಾನು ಈ ದಿನ ನಿಮಗೆ ತಿಳಿಸ್ತೇನೆ. ನಮ್ಮ ಕುಂಡಲಿಯಲ್ಲಿ ಇರುವಂತಹ ಮನೆಗಳ ಭಾವಗಳ ಕಸ್ಪನ್ನ ತೆಗಿಬೇಕಾಗುತ್ತೆ. ಕಸ್ಪನ್ನ ತೆಗೆಯುವುದನ್ನ ಹಿಂದೆ ನಾನು ಹೇಳಿಕೊಟ್ಟಿದ್ದೆ. ಆ ಗ್ರಹದ ಒಂದು ಭಾವ, ಯಾವುದೋ ಒಂದು 5ನೇ ಭಾವ ಅಂತ ತೆಗೆದುಕೊಳ್ಳಿ. 5ನೇ ಭಾವದ ಗ್ರಹ, ಈ ಗ್ರಹನ ನಕ್ಷತ್ರಾಧಿಪತಿ ಮತ್ತು ಇದರ ಉಪನಕ್ಷತ್ರಾಧಿಪತಿ. ಇವರುಗಳು ಯಾರು ಅನ್ನೋದನ್ನ ನಾವು ಗುರುತಿಡಬೇಕು. ಇದರಲ್ಲಿ ಉಪನಕ್ಷತ್ರಾಧಿಪತಿ ಅತ್ಯಂತ ಪ್ರಮುಖನಾಗ್ತಾನೆ, 1ನೇ ನಂಬರು.
ನಕ್ಷತ್ರಾಧಿಪತಿ 2. 5ನೇ ಭಾವದ ಉಪನಕ್ಷತ್ರಾಧಿಪತಿ ಸಬ್ಲಾರ್ಡ್ ಮತ್ತು ಸ್ಟಾರ್ಲಾರ್ಡ್ ನಕ್ಷತ್ರಾಧಿಪತಿ. 5th ಕಸ್ಪ್. 5ನೇ ಭಾವದ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿಗಳು. ಕಾಯಿಲೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಆ ಕಾಯಿಲೆಗಳನ್ನು ಮೂಲದಲ್ಲೇ ಬೇಗ ಬಗೆಹರಿಸಿಕೊಂಡ್ರೆ ಅವು ಮುಂದೆ ಹೆಚ್ಚು ಕಾಡೋದಿಲ್ಲ, ಕಾಯಿಲೆ ಉಲ್ಬಣ ಆಗೋದಿಲ್ಲ. ಈ ಕಾಯಿಲೆಗಳನ್ನು ತಕ್ಷಣವೇ ರಿಪೇರಿ ಮಾಡ್ಕೋಬೇಕು ಅಂತಂದರೆ ನಾವು ಈ 5ನೇ ಭಾವದ ಸಬ್ಲಾರ್ಡ್, ಸ್ಟಾರ್ಲಾರ್ಡ್ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿಗಳನ್ನು ಹುಡುಕಿ ಆ ಗ್ರಹಗಳು ಯಾವ ಔಷಧವನ್ನು ಸೂಚಿಸುತ್ತೋ ಆ ಔಷಧಗಳನ್ನು ನಾವು ಪಡೆದುಕೊಂಡ್ರೆ, ಸೇವಿಸಿದರೆ ಆಗ ಆ ಕಾಯಿಲೆಗಳು ತಕ್ಷಣ ಗುಣಮುಖ ಆಗುತ್ತೆ. ಹಾಗಿದ್ರೆ ಈಗ 5ನೇ ಭಾವದ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ರವಿ ಆಗಿದ್ರೆ ನಾವು ಜನರಲ್ ಮೆಡಿಸಿನ್ಗೆ ಹೋಗಬೇಕಾಗುತ್ತೆ. ಜನರಲ್ ಮೆಡಿಸಿನ್ ಮುಖಾಂತರ ಅಂದರೆ ಸಾಮಾನ್ಯವಾಗಿ ಪಡೆದುಕೊಳ್ಳುವಂತಹ ಸಾಮಾನ್ಯ ಚಿಕಿತ್ಸೆ, ಇದರ ಮೂಲಕ ನಾವು ರವಿ ಗ್ರಹ ಆಗಿದ್ದಾಗ ಆ ಔಷಧಗಳನ್ನು ಪಡೆದುಕೊಂಡ್ರೆ, ಸೇವಿಸಿದರೆ ಆಗ ಆ ಕಾಯಿಲೆಗಳು ಬೇಗ ಗುಣ ಆಗುತ್ತೆ. ಅದೇ 5ನೇ ಕಸ್ಪನ ನಕ್ಷತ್ರಾಧಿಪತಿ ಅಥವಾ ಉಪನಕ್ಷತ್ರಾಧಿಪತಿ ಚಂದ್ರ ಆಗಿದ್ದಲ್ಲಿ ಆಗ ನಾವು ದ್ರವ ರೂಪದ ಔಷಧವನ್ನು ತೆಗೆದುಕೊಳ್ಬೇಕಾಗುತ್ತೆ, ಲಿಕ್ವಿಡ್ ಮೆಡಿಸಿನ್. ಈ ಲಿಕ್ವಿಡ್ ಮೆಡಿಸಿನ್ ಅಂದರೆ ದ್ರವ ರೂಪದ ಔಷಧಿಗಳು ಆ ರೋಗಕ್ಕೆ ತಕ್ಷಣಕ್ಕೆ ಪರಿಹಾರವನ್ನು ಸೂಚಿಸುತ್ತೆ. ಅದೇ ಕುಜ ಆಗಿದ್ರೆ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಕುಜ ಗ್ರಹ ಆಗಿದ್ರೆ ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಗುತ್ತೆ, ಸಿಜೇರಿಯನ್ ಮಾಡಿಸಲೇಬೇಕಾಗುತ್ತೆ. ಅಂತಹ ಹೆಚ್ಚಿನ ತೊಂದರೆಯನ್ನು ಕುಜಗ್ರಹ ನೀಡುತ್ತೆ. ಅದಕ್ಕೆ ಯಾಕೆ ಅಂದರೆ ಕುಜಗ್ರಹ ರಕ್ತಕ್ಕೆ ಕಾರಕ, ಅಪಘಾತಕ್ಕೆ ಕಾರಕ ಮತ್ತು ಅನಿರೀಕ್ಷಿತ ಏಟುಗಳು, ಜಗಳ, ಗಲಾಟೆ, ದೊಂಬಿ ಇವುಗಳ ಮುಖಾಂತರ ದೇಹದ ಅಂಗಾಂಗಗಳಿಗೆ ತೊಂದರೆಯಾಗೋ ಕಾರಣ ಅದಕ್ಕೆ ಶಸ್ತ್ರಚಿಕಿತ್ಸೆಯಿಂದಲೇ ಗುಣಪಡಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದೇ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿ ಬುಧ ಆಗಿದ್ದರೆ ನಾವು ಆಗ ಹೋಮಿಯೋಪತಿ ಔಷಧಿ ಚಿಕಿತ್ಸೆಗೆ ನಾವು ಹೋಗಬೇಕಾಗುತ್ತೆ. ಹೋಮಿಯೋಪತಿ ಔಷಧಿಯನ್ನು ನಾವು ತೆಗೆದುಕೊಂಡಿದ್ದೇ ಆದಲ್ಲಿ ಆ ಕಾಯಿಲೆ ಬೇಗ ಗುಣಮುಖ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಗುರು ಏನಾದ್ರೂ ಉಪನಕ್ಷತ್ರಾಧಿಪತಿ, ನಕ್ಷತ್ರಾಧಿಪತಿ ಆಗಿದ್ದಲ್ಲಿ ನಾವು ಆಗ ಅಲೋಪತಿ ಮೆಡಿಸಿನ್ ಅನ್ನ ನಾವು ತೆಗೆದುಕೊಂಡಾಗ ಆ ಕಾಯಿಲೆಗಳು ಅತ್ಯಂತ ಶೀಘ್ರಗತಿಯಲ್ಲಿ ಗುಣ ಹೊಂದುತ್ತೆ. ನೆನಪಿರಲಿ, ಗುರುಗೆ ಅಲೋಪತಿ. ಶುಕ್ರ ಆಗಿದ್ದಲ್ಲಿ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಶುಕ್ರ ಆಗಿದ್ದಲ್ಲಿ ಆಗ್ಲೂ ಕೂಡ ನಾವು ಜನರಲ್ ಮೆಡಿಸಿನ್ಗೆ ಹೋಗಬೇಕಾಗುತ್ತೆ, ಜೊತೆಗೆ ಮಸಾಜ್ ಕೂಡ ಮಾಡಿಸ್ಬೇಕಾಗುತ್ತೆ. ಈ ಜನರಲ್ ಮೆಡಿಸಿನ್ ಮತ್ತು ಮಸಾಜ್ ಪ್ರಕ್ರಿಯೆಯಿಂದ ಆ ಬಂದಂತಹ ಕಾಯಿಲೆಗಳು ಬೇಗ ಗುಣ ಆಗಲಿಕ್ಕೆ ಅನುವು ಮಾಡಿಕೊಡುತ್ತೆ. ಇನ್ನು ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಶನಿ ಗ್ರಹ ಆಗಿದ್ದಲ್ಲಿ ಆಗ್ಲೂ ಕೂಡ ನಾವು ಶಸ್ತ್ರಚಿಕಿತ್ಸೆಗೆ ಹೋಗಬೇಕಾಗುತ್ತೆ. ಶನಿಯಿಂದ ದೀರ್ಘಾವಧಿ ಕಾಯಿಲೆಗಳಿಗೆ ಅದು ಕಾರಣ ಆಗುತ್ತೆ. ಆ ಕಾರಣಕ್ಕಾಗಿ ಅದು ಶಸ್ತ್ರಚಿಕಿತ್ಸೆಯಿಂದಲೇ ಗುಣ ಆಗಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಇನ್ನು
ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ರಾಹು ಗ್ರಹ ಆಗಿದ್ದಲ್ಲಿ ಆಗ ನಾವು ಆಯುರ್ವೇದಿಕ್ ಔಷಧಿಗೆ ನಾವು ಹೋದಲ್ಲಿ ಅತ್ಯಂತ ಶೀಘ್ರಗತಿಯಲ್ಲಿ ಗುಣ ಹೊಂದಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ಕೇತು ಏನಾದ್ರೂ ಈ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಆಗಿದ್ದಲ್ಲಿ ನಾವು ಆಗ ಯೋಗ, ವ್ಯಾಯಾಮ, ಧ್ಯಾನ ಇವುಗಳನ್ನು ಮಾಡುವುದರ ಜೊತೆಗೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮುಖಾಂತರ ನಾವು ಗುಣಪಡಿಸ್ಕೊಳ್ಬೇಕಾಗತ್ತೆ. ಈಗ ನಿಮಗೆ ಇದು ಅರ್ಥ ಆಯಿತು ಅನ್ಕೋತೀನಿ. 5ನೇ ಭಾವದ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ರವಿ ಆಗಿದ್ದಲ್ಲಿ ಜನರಲ್ ಮೆಡಿಸಿನ್, ಚಂದ್ರ ಆಗಿದ್ದಲ್ಲಿ ಲಿಕ್ವಿಡ್ ಮೆಡಿಸಿನ್, ಕುಜ ಆಗಿದ್ದಲ್ಲಿ ಸಿಜೇರಿಯನ್, ಬುಧ ಆಗಿದ್ದಲ್ಲಿ ಹೋಮಿಯೋಪತಿ, ಗುರು ಆಗಿದ್ದಲ್ಲಿ ಅಲೋಪತಿ, ಶುಕ್ರ ಆಗಿದ್ದಲ್ಲಿ ಜನರಲ್ ಮೆಡಿಸಿನ್ ಮಸಾಜ್, ಶನಿ ಆಗಿದ್ದಲ್ಲಿ ಸಿಜೇರಿಯನ್, ರಾಹು ಆಗಿದ್ದಲ್ಲಿ ಆಯುರ್ವೇದಿಕ್, ಕೇತು ಆಗಿದ್ದಲ್ಲಿ ಫಿಸಿಯೋಥೆರಪಿ. ಈ ರೀತಿಯ ಚಿಕಿತ್ಸೆಯನ್ನು ಪಡೆಯೋದ್ರ ಮೂಲಕ ನಮಗೆ ಬಂದಂತಹ ಎಲ್ಲ ಕಾಯಿಲೆಗಳು ಅತಿ ಶೀಘ್ರದಲ್ಲಿ ಗುಣ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೆಬ್ರವರಿ ತಿಂಗಳಿನಿಂದ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಿಮಗೆ ನಾನು ಪುನಃ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನನ್ನ ಪ್ರಣಾಮಗಳು.